Hi friends, good morning. Welcome back to Vinita Sahana YouTube channel. ಮತ್ತೆ ಕಮ್ ಬ್ಯಾಕ್ ಆಗಿದ್ದೀವಿ. ಗೊತ್ತಿಲ್ಲ ಯಾಕೆ ಅಂತ, ಬಟ್ ವಿಡಿಯೋ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ. ಬಟ್ ಲೈಫಲ್ಲಿ ಏನೇನೋ ಪ್ಲಸ್ಸು ಮೈನಸ್ಸು ಪಾಸಿಟಿವ್ ನೆಗೆಟಿವ್ ಏನೇನೋ ಆಗುತ್ತಲ್ಲ, ಹಾಗೆ ನನಗೆ ಒಂದು ಕನ್ಫ್ಯೂಷನ್, ಮಾಡಬೇಕಾ ಬೇಡವಾ ಅಂತ ಮತ್ತೆ ಡಿಸೈಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂತು 5:10. ಮಾಮೂಲಿ ನಾರ್ಮಲ್ ರೂಟೀನ್ ನಂದು ಏನೇನಿರುತ್ತೋ ಅದು ಕಂಟಿನ್ಯೂ. ನಿನ್ನೆ ಶಾಪ್ ಹಾಕಿರಲಿಲ್ಲ. ಶಾಪ್ ಹಾಕ್ದಿರೋ ಕಾರಣ ನಾನು ಬೇಗ ಮಲ್ಕೊಂಡಿರ್ತೀನಿ. ಬೇಗ ಮಲ್ಕೊಂಡಾಗ ನಾನು ಬೇಗ ಎದ್ದು ನಂದು ಏನಿರುತ್ತೆ ಎಕ್ಸಸೈಸು ಅದನ್ನು ಮಾಡ್ತೀನಿ. ಮತ್ತು ಆಗ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರಿ, ದಯವಿಟ್ಟು ವಿಡಿಯೋನ ಇವಾಗಲೂ ಅಷ್ಟೇ ವಿಡಿಯೋನ ನೋಡಿ ಈಗಲೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಈಗ ಎದ್ದಿದ್ದೀನಿ, ಇನ್ನೂ ನೀರು ಕುಡ್ದಿಲ್ಲ. ನಾನು ನೀರು ಕುಡಿದು ಫ್ರೆಶ್ ಕುಡಿದು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಓಕೆ, ಎಕ್ಸಸೈಸ್ ಮುಗೀತು. ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ತೀನಿ. ನಮ್ಮ ಗಿಡಗಳು ನೋಡಿ ತುಂಬ ದಿನಗಳಾಗಿದೆ ಅಲ್ವಾ ನಿಮ್ಮೆಲ್ಲರಿಗೂ. ಹಾಗೆ ಗಿಡಗಳಂದರೆ ಫಸ್ಟು ನಾನು ಈಚೆ ಬಂದು ಇವುಗಳನ್ನೇ ನೋಡೋದು. ರೋಸ್ ಬಿಟ್ಟಿದೆ. ಎಕ್ಸಸೈಸ್ ಮಾಡ್ತಾ ನಾನಿವತ್ತು ಫ್ರೆಶ್ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕೋ ಹೈಡ್ರೇಟ್ ಕುಡಿಬೇಕು ಅನ್ನಿಸ್ತು. ಸರಿ, ಹೈಡ್ರೇಟ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಮಕ್ಕಳಿಗೆಲ್ರಿಗೂ ರಜಾ. ಸೋನುಗೆ ಸ್ಟಡಿ ಹಾಲಿಡೇಸು. 9th ಅವಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸ್ಕಂದಂಗೆ ದಸರಾ ಹಾಲಿಡೇಸ್ ಇತ್ತು, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವನಿಗೂ 8th ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಮನೇಲೇ ಇರ್ತಾರೆ, ನಾನು ಒಬ್ಬಳು ಮಾತ್ರ ನ್ಯೂ. ಅಂದರೆ ಹೊಸ ವಿಷಯ ಏನು ಅಂತಂದರೆ, ವರ್ಕಿಗೆ ಜಾಯ್ನ್ ಆಗಿ ಆಲ್ಮೋಸ್ಟ್ 6 months ಆಯಿತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಹೇಗೆ ಮಾಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್. ಮನೇಲಿ ಕೆಲಸ ಇರುತ್ತೆ, ಹೊರಗಡೆ ಕೆಲಸ ಇರುತ್ತೆ, ಮತ್ತು ನಮ್ಮದು AVS ಬಾರ್ಬಿಕ್ಯೂ ಶಾಪ್ದು ಕೆಲಸ ಇರುತ್ತೆ, ಎಲ್ಲ ಮ್ಯಾನೇಜ್ ಮಾಡಬೇಕು. ಮತ್ತು ಇದೆಲ್ಲ ಹೇಗೆ ಅಡ್ಜಸ್ಟ್ಮೆಂಟು ಮತ್ತು ಏನೋ ಒಂಥರ ಸೆಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಗೊತ್ತಿಲ್ಲ, ನನಗೆ ವಿಡಿಯೋ ಸ್ಟಾಪ್ ಮಾಡಬೇಕು ಅಂತ ಇಷ್ಟ ಇಲ್ಲ, ವಿಡಿಯೋ ಮಾಡಬೇಕು ಅಂತಲೇ ಇಷ್ಟ. ಬಟ್ ಇದೆಲ್ಲ ಫಸ್ಟು ಸರಿ ಮಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ದು. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲರೂ ಮನೇಲೇ ಇರ್ತಾರೆ. ಅವಿನಾಶು ಮನೇಲಿ ಇರ್ತಾರೆ, ಸ್ಕಂದ, ಸೋನು ಎಲ್ಲರೂ ಮನೇಲಿ ಇರ್ತಾರೆ. ನಾನು ಒಬ್ಬಳು ಮಾತ್ರ ವರ್ಕಿಗೆ ಹೋಗಬೇಕು. ಇವರೆಲ್ಲ ಮನೇಲಿರೋ ಕಾರಣ ನನಗೆ ಯಾಕೋ ಗೊತ್ತಿಲ್ಲ, ಅಡುಗೆ ಮಾಡಬೇಕು. ಇವತ್ತು ಪಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ. ಪಪ್ಪು ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಅನ್ನ ಸಾಂಬಾರು ಅಂತ. ಹಾಗಂತ ಬೆಳಗ್ಗೆ ನಾನು ಅನ್ನ ಸಾಂಬಾರು ತಿನ್ನಲ್ಲ. ನಾರ್ಮಲಾಗಿ ನಂದು ರೊಟೀನ್ ಶೇಕು. ಮಧ್ಯಾಹ್ನ ಬಾಕ್ಸ್ಗೆ ಅನ್ನ ಮತ್ತು ಪಪ್ಪು ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ. ಅಡುಗೆ ಸ್ಟಾರ್ಟ್ ಮಾಡಬೇಕು. ಏಕೆಂದರೆ 9:30 ಇರೋದು ನಂದು ಆಫೀಸು. 8:30 ಮನೆ ಬಿಡಬೇಕು. ಬಿಕಾಸ್ ಇವಾಗ ಬೆಂಗಳೂರು ರೋಡ್ ಗೊತ್ತು, ಈಗ ಪಕ್ಕದ ರೋಡ್ಗೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ನಾನು ಇವಾಗ ಹೋಗಬೇಕು ಅಂದರೆ 9:30 ಹೋಗಬೇಕು ಅಂದರೆ 8:00 ಮನೆ ಬಿಟ್ಟರೆ 1 hour ರೀಚ್ ಆಗ್ತೀನಿ. ಹೈಡ್ರೇಟ್ ಕುಡಿತಾ ಅಡುಗೆ ಸ್ಟಾರ್ಟ್ ಮಾಡೋಣ. ಮತ್ತು ನಿಮಗೆ ಅಡುಗೆ ಎಲ್ಲ ಮಾಡಿ ಸಿಗ್ತೀನಿ. ಗೀಸರ್ ಆನ್ ಮಾಡಿದರೆ ಕಾಯಬೇಕು. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡಿ ಸಿಗ್ತೀನಿ. ಇಬ್ಬರು ಅಪ್ಪ ಮಗ ವಿಡಿಯೋ ನೋಡ್ಕೊಂಡು ಕೂತವ್ರೆ. ಏನು ಅದೇ ನಾನು ಹೇಳಿದ ಮೇಲೆ ಅವಾಗಲಿಂದ ಮಾಡ್ತಾ. ಓಕೆ, ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ದೀಪದ ಆಯಿಲ್ ಖಾಲಿ ಆಗಿದೆ. ಅದಕ್ಕೆ ಸುಮ್ಮನೆ ಕೈ ಮುಕ್ಕೊಂಡೆ. ಅದು ಬೇಡ, ಅದಿಲ್ಲ, ಒಂಚೂರೇ ಇರೋದು. ಇವಾಗ ಪಪ್ಪುಗೆ ಒಗ್ಗರಣೆ ಹಾಕಬೇಕು. ತೊಗೊಂಬ ಆಯಿಲು ಮತ್ತು ದೀಪದ ಆಯಿಲು 2 ತರಬೇಕು ಹುಡುಮ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಹಾಕ್ಬಿಟ್ಟು ಸಿಗ್ತೀನಿ. ಬಿಡು, ನಾನು ಕೊಡ್ತೀನಿ ಒಂದು 5 ನಿಮಿಷ. ಹುಣಸೆ ಹುಳಿ ಹಾಕೋದಕ್ಕೆ ಕಳಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆ ಹಾಕೋಕ್ಕೂ ಮುಂಚೆ ಹುಣಸೆ ಹುಳಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಪಪ್ಪು ಈಸ್ ರೆಡಿ. ಫುಲ್ ಪಪ್ಪು ಮಾಡೋದೇ ತೋರಿಸಿಲ್ಲ ಇನ್ನು.
ಬರೀ ಒಂದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಎಷ್ಟೊಂದು ದಿನ ಆಗೋಗಿತ್ತು ವಿಡಿಯೋ ಮಾಡಿ ಅಲ್ಲ ಅಮ್ಮ. ವಿಡಿಯೋ ಮಾಡಬೇಕಾ ಬೇಡವಾ? ಮಾಡಬೇಕು, ದುಡ್ಡು ಬರಬೇಕಂತ. ಸಾಂಬಾರು ಒಗ್ಗರಣೆ ಹಾಕಿದ್ದಾಯ್ತು. ಶೇಕು ಇವಾಗ ಕುಡಿತಾ ಇದ್ದೀನಿ. ಟೈಮು 8:10. ನನಗೆ 20 ಮಿನಿಟ್ಸ್ ಟೈಮ್ ಇದೆ. 8:15 ಹೊರಡಬೇಕು. ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಶೇಕ್ ಕುಡ್ಕೊಂಡು ಹೊರಡೋಣ ಅಂತ. ಇವಾಗ ಬಿಸಿಲಿದೆ, ನೆನ್ನೆನೂ ಬಿಸಿಲಿಲ್ಲ. ನೆನ್ನೆ ಅಂತೂ ಫುಲ್ಲು ಚಳಿ ಚಳಿ. ಇವಾಗ ಸಕ್ಕದಾಗಿದೆ ಬಿಸಿಲು. ಮಾ ಬಟ್ಟೆ ಒಣಗಿದ್ನ ತೊಗೊಬಂದು ಹಾಕ್ಬಿಡು ಆಯ್ತಾ? ಅಮ್ಮ ನೀನು ಅವನ ಕೈಲಿ ಎತ್ತಿಸ್ತೀಯಾ? ಅಲ್ಲ ಅವನು ಮೆಟ್ಲು ಮೇಲೆಲ್ಲ ಬಿಡಿಸ್ಕೊಂಡು ಬಂದ್ರೆ ಬಟ್ಟೆಗಳನ್ನ. ಯಾವ ಬಾಕ್ಸು? ಲಿಪ್ಸ್ಟಿಕ್ ಹಾಕಿಲ್ಲ, ಬಿಕಾಸ್ ಶೇಕ್ ಕುಡಿತೀವ, ಒಂಥರ ಇರಿಟೇಷನ್ ಆಗುತ್ತೆ. ಅದಕ್ಕೆ ಶೇಕ್ ಕುಡಿದ್ಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ಬೋದು. ಅವಿನಾಶು ಬಸ್ ಸ್ಟಾಪಿಗೆ ಬಿಡ್ತಾರೆ ಇವಾಗ. ಟೈಮ್ 8:40. ಹೊಡ್ತೀನಿ, ಮತ್ತೆ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಸಿಗ್ತೀನಿ. ಆಫೀಸಿಂದ ಈಗ ಹೊರಟಿದ್ದೀನಿ. ಶಾಪಲ್ಲಿ ಕ್ರೌಡ್ ಅಂತ ಕಾಲ್ ಮಾಡಿದರು. ಟೈಮ್ ಬೇರೆ ಆಗೋಗಿದೆ. ಹಾಯ್ ಫ್ರೆಂಡ್ಸ್, ಈಗ ನಮ್ಮದು ಶಾಪ್ ಮುಗಿಸ್ಕೊಂಡು ಬಂದೆ. ಅವಿನಾಶ್ ಇನ್ನೂ ಬಂದಿಲ್ಲ, ನಾನು ಒಬ್ಬಳು ಬಂದೆ. ಆಟೋದಲ್ಲಿ ಬಂದೆ. ಯಾಕೆ ಅಂದರೆ ಆಲ್ಮೋಸ್ಟ್ ಟೈಮು 10:15 ಆಗಿದೆ. ನಿದ್ದೆ ಬರ್ತಿತ್ತು. ಒಂಚೂರು ಲೇಟ್ ಆಗ್ಬೋದು, 11:15 ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬಂದ್ಬಿಟ್ಟೆ ಆಟೋದಲ್ಲಿ. ಈಗ ಸೋನು ಇದೆಲ್ಲ ಅವಿನಾಶ್ ಏನೇನೋ ಕೊಟ್ಟು ಕಳಿಸಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಝೆಪ್ಟೋದಲ್ಲಿ ಬುಕ್ ಮಾಡಿದರು ಮಸ್ಟರ್ಡ್ ಆಯಿಲು, ಮತ್ತು ನನಗೆ ಸೋಯಾ ಫಿಟ್ ಬೆಳಗ್ಗೆ ಶೇಕಿಗೆ. ಸೋನು ಏನು ಮಾಡ್ತಿದ್ದೆ ಈಗ? ಮತ್ತೆ ಆಗಲೇ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಬಟ್ ಮಾಡೇ ಇಲ್ಲ. ಇವಾಗ ಎಡಿಟ್ ಮಾಡ್ತಾಯಿದ್ರೆ ವೀಡಿಯೋ ಎಲ್ಲಿ ಅಂತ ನೋಡ್ತಾಯಿದ್ದೀನಿ. ಆ್ಯಕ್ಚುಲಿ ವೀಡಿಯೋನೇ ಆಗಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹಿಂಗೆ ಇದ್ದೀನಿ ಅಷ್ಟೇ. ಫ್ರೆಶ್ ಅಪ್ ಆಯಿತು. ಎಡಿಟ್ ಮಾಡಬೇಕಾದ್ರೆ ನಗು ಬರ್ತಿದೆ. ಸರಿ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.